ಹೇ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಗೌರಿ ಆಚಾರ್. ಇವತ್ತು ನಾನು ವಿಹಾನ್ ಬೆಂಗಳೂರು ಹೋಗ್ತಾ ಇದ್ದೀವಿ. ಯಾಕೆ ಅಂತ ಕೇಳ್ತೀರಾ? ಫಸ್ಟ್ ಎವರ್ ಇನ್ ಹಿಸ್ಟ್ರಿ ವಿಧಾನಸೌಧದ ಒಳಗಡೆ ಪಬ್ಲಿಕ್ಕಿಗೆ ಫ್ರೀ ಎಂಟ್ರಿಯನ್ನು UT ಖಾದರ್ ಅವರು ಅಲೋ ಮಾಡಿದ್ದಾರೆ. ನಾನು ಗೋಲ್ಡನ್ ಆಪರ್ಚುನಿಟಿ ಅಂತಲೇ ಹೇಳಬಹುದು. ಮತ್ತೆ ಮುಂದೆ ಸಿಗುತ್ತೋ ಇಲ್ಲ ಗೊತ್ತಿಲ್ಲ, ಆದರೆ ಇದುವರೆಗೆ ಪಬ್ಲಿಕ್ಸ್ಗಂತೂ ವಿಧಾನಸೌಧದ ಒಳಗೆ ಎಂಟ್ರಿನೇ ಇರಲಿಲ್ಲ. ದೆನ್ ನಾವೆಲ್ಲಿಂದ ಹೊರಟ ನಂತರ ಬಸ್ ಲಂಚ್ ಬ್ರೇಕ್ಗೆ ಅಂತ ಸ್ಟಾಪ್ ಮಾಡಿದೆ. ಹತ್ತಿರದಲ್ಲೇ ಇದ್ದಂಥ ರೆಸ್ಟೋರೆಂಟಲ್ಲೇ ಈಗ ನಾವು ಊಟ ಮಾಡ್ತಿದ್ದೀವಿ. ನಾನು ಪೂರಿ ತಗೊಂಡೆ. ವಿಹಾನ್ ಎಷ್ಟೇ ಹೇಳಿದ್ರು ಊಟ ಮಾಡಲಿಲ್ಲ. ಐಸ್ ಕ್ರೀಮ್ ಬೇಕಂತ ಹಠ ಮಾಡ್ದ. ಸೊ ಐಸ್ ಕ್ರೀಮ್ ಕೊಡಿಸ್ಕೊಂಡಿದ್ದಾನೆ. ಐಸ್ ಕ್ರೀಮ್ ತಿಂತೀನಿ ಅಂತ ಹೇಳಿ ಕೂತಿದ್ದಾನೆ. ಹೋಗಲಿ ಪೂರಿನೇ ತಿನ್ನು ಅಂದರೆ ಪೂರಿ ತಿನ್ನಲಿಲ್ಲ. ಎಸ್, ನಾವೀಗ ಜಸ್ಟ್ ಬೆಂಗಳೂರನ್ನು ರೀಚ್ ಆಗಿ ಈಗ ಓಲಾ ಆಟೋದಲ್ಲಿ ವಿಧಾನಸೌಧದ ಕಡೆಗೆ ಹೋಗ್ತಾ ಇದ್ದೀವಿ. ಮೇ ಬಿ ನಾನು ಈ ವಿಡಿಯೋ ಪೋಸ್ಟ್ ಮಾಡೋ ಅಷ್ಟರಲ್ಲಿ ಬುಕ್ ಫೇರ್ ಮುಗ್ದೋಗಿರುತ್ತೆ. ಬಿಕಾಸ್ ಇಟ್ಸ್ ಓನ್ಲಿ ಫಾರ್ 3 days. 3 ದಿನಗಳ ಅವಕಾಶ ಮಾತ್ರ ಇದೆ. ಆನಂತರ ಮುಗ್ದೋಗ್ಬಿಡುತ್ತೆ. ನೋಡ್ತಾ ಇದ್ದೀರಾ, ನಾವಿನ್ನೇನು ವಿಧಾನಸೌಧಕ್ಕೆ ಹತ್ರನೇ ಇದ್ದೀವಿ. ವಿ ಜಸ್ಟ್ ರೀಚ್ಡ್ ವಿಧಾನಸೌಧ. ಕೇವಲ 3 ದಿನಕ್ಕಷ್ಟೇ ಪಬ್ಲಿಕ್ಸ್ಗೆ ಫ್ರೀ ಎಂಟ್ರಿ ಇದ್ದಿದ್ದರಿಂದ ಆಲ್ರೆಡಿ ತುಂಬ ಹ್ಯೂಜ್ ಕ್ರೌಡ್ ಇತ್ತು, ಲಾಂಗ್ ಕ್ಯೂ ಇತ್ತು. ಫಸ್ಟೇ ನಾವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಕ್ಯೂನಲ್ಲಿ ವೆಯ್ಟ್ ಮಾಡಿ. ನಾನಿಲ್ಲಿ ಕ್ಯೂನಲ್ಲಿ ನಿಂತಿದ್ದೀನಿ. ನೋಡ್ತಾ ಇದ್ದೀರಾ, ಅಲ್ಲಿ ಆಧಾರ್ ಕಾರ್ಡ್ ನಂಬರು, ಮೊಬೈಲ್ ನಂಬರು, ಅಡ್ರೆಸ್ಸು ಎಲ್ಲ ಎಂಟ್ರಿ ಮಾಡ್ಕೊಳ್ತಾ ಇದ್ದಾರೆ. ಆನಂತರನೇ ಒಳಗಡೆ ಬಿಡುವಂಥದ್ದು. ನಾವೀಗ ರಿಜಿಸ್ಟ್ರೇಷನ್ ಮಾಡಿಕೊಂಡು ಒಳಗಡೆ ಬಂದಿದ್ದೀವಿ. ಹಾಗೆ ಸ್ನ್ಯಾಕ್ಸ್ ತೊಗೊಂಡ್ವಿ ಸ್ವಲ್ಪ. ಎಸ್, ಈಗ ಒಳಗಡೆ ಹೋಗೋಣ. ಎಂಟ್ರೆನ್ಸ್ ಈ ರೀತಿಯಾಗಿದೆ. ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ತುಂಬ ಹತ್ತಿರದಿಂದ ವಿಧಾನಸೌಧನ ನೋಡೋದಕ್ಕೆ ತುಂಬ ಖುಷಿ ಅನಿಸಿದೆ. ಇಷ್ಟು ಹತ್ತಿರದಿಂದ ನೋಡೋಕ್ಕೆ ಸಾಧ್ಯ ಆಗಿರಲಿಲ್ಲ. ಇದೇ ಮೊದಲ ಬಾರಿಗೆ ಅಲೋ ಮಾಡಿರೋದು ಪಬ್ಲಿಕ್ಸ್ಗೆ ಫ್ರೀ ಎಂಟ್ರಿ. ಅದು ಹೊರಗಡೆ ಅಷ್ಟೇ ಅಲ್ಲ, ಒಳಗಡೆನೂ ಸಹಿತ ನಾವು ಹೋಗಿ ವಿಧಾನಸೌಧನ ನೋಡಬಹುದು. ವಿಶೇಷ ಏನಪ್ಪ ಅಂತಂದರೆ, ಇಲ್ಲಿ ಇವತ್ತು ಬುಕ್ ಫೇರ್ ನಡೀತಾ ಇದೆ, ಪುಸ್ತಕ ಮೇಳ. ಮೋರ್ ದ್ಯಾನ್ 100 ಬುಕ್ ಸ್ಟಾಲ್ಸ್ನ ಇಲ್ಲಿ ಹಾಕ್ಕೊಂಡಿದ್ದಾರೆ. ಇನ್ಕ್ಲೂಡಿಂಗ್ ಸಪ್ನಾ ಸೇಲ್ಸ್ ಆಗಿರ್ಬೋದು, ಬಹುರೂಪಿ, ವಿಶ್ವವಾಣಿ, ಈ ಥರ 100ಕ್ಕೂ ಹೆಚ್ಚು ಬುಕ್ ಸ್ಟಾಲ್ಸ್ ಇಲ್ಲಿ ಇದೆ. ಹಾಗೆಯೇ ಡಿಸ್ಕೌಂಟ್ಸಲ್ಲಿ ಇಲ್ಲಿ ಬುಕ್ ಸೇಲನ್ನು ಮಾಡ್ತಾ ಇದ್ದಾರೆ. ಎಕ್ಸಿಬಿಷನ್ ಆ್ಯಂಡ್ ಸೇಲ್ ಎರಡೂ ಇಲ್ಲಿ ನಡೀತಾ ಇದೆ. ನೀವಿಲ್ಲಿ ನೋಡಬಹುದು. ಸಾವನ್ನ ಪ್ರಕಾಶನ, ಹೀಗೆ ಬುಕ್ಸನ್ನು ಡಿಸ್ಪ್ಲೇ ಮಾಡಿದ್ದಾರೆ. ಅಗತ್ಯವಿರುವ ಬುಕ್ಕನ್ನು ನಾವಿಲ್ಲಿ ಕೊಂಡ್ಕೊಳ್ಬಹುದು.
ನೀವಿಲ್ಲಿ ಒಂದು ಲಾಂಗ್ ಕ್ಯೂ ಅನ್ನು ಗಮನಿಸಬಹುದು. ಇದು ಯಾಕೆ ಇದೆ ಅಂತಂದರೆ ವಿಧಾನಸೌಧದ ಒಳಗೆ ಹೋಗಲಿಕ್ಕೆ ಇರುವಂತಹ ಲಾಂಗ್ ಕ್ಯೂ. ಮಾರ್ನಿಂಗಿಂದನೂ ಸಹಿತ ಕಾಯ್ತಾ ಇದ್ದಾರೆ ಪಾಪ ಇಲ್ಲಿ ವಿಧಾನಸೌಧದ ಒಳಗೆ ಹೋಗೋದಕ್ಕೆ. ಅಲ್ಲಿ ಒಬ್ಬೊಬ್ಬರನ್ನೇ ಬಿಡಲಾಗ್ತಾ ಇದೆ ಸೆಕ್ಯೂರಿಟಿ ಪರ್ಪಸ್ಸಿಂದ. ಹಾಗಾಗಿ ಲಾಂಗ್ ಕ್ಯೂ ಇಲ್ಲಿ ನೋಡಬಹುದು. ಮಾರ್ನಿಂಗಿಂದನೂ ಇವರು ವೆಯ್ಟ್ ಮಾಡ್ತಾ ಇದ್ದಾರೆ. ಬ್ಯಾಚ್ ವೈಸ್ ಅವರು ಒಳಗಡೆ ಬಿಡ್ತಾ ಇದ್ದಾರೆ. ಬುಕ್ ಫೇರ್ ಜೊತೆಗೇ ಪಕ್ಕದಲ್ಲಿ ಕಲ್ಚರಲ್ ಪ್ರೋಗ್ರಾಮ್ ಕೂಡ ನಡೀತಾ ಇದೆ. ಇಲ್ಲಿ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಕೆಲವರು ಬುಕ್ಸ್ ಪರ್ಚೇಸ್ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ವಿಧಾನಸೌಧದ ಒಳಗಡೆ ಹೋಗಲಿಕ್ಕೆ ಕ್ಯೂನಲ್ಲಿ ನಿಂತಿದ್ದಾರೆ. ನೋಡ್ತಾ ಇದ್ದೀರಾ, ಈಗ ನಾವು ಕ್ಯೂನಲ್ಲಿ ನಿಂತಿದ್ದೀವಿ. ಒಳಗಡೆ ಹೋಗೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಅಂತೂ ಇಂತೂ ತುಂಬ ಹೊತ್ತಿನಿಂದ ಬಿಸಿಲಲ್ಲಿ ಕಷ್ಟಪಟ್ಟುಕೊಂಡು ಕಾಯ್ದಿದ್ದಕ್ಕೆ ನಮಗೆ ಇವಾಗ ವಿಧಾನಸೌಧದ ಒಳಗೆ ಎಂಟ್ರಿ ಸಿಕ್ತು. ಬಟ್ ಮೊಬೈಲ್ ಸ್ಟ್ರಿಕ್ಟಾಗಿ ಅಲೋ ಇರಲಿಲ್ಲ. ನಾನಿಲ್ಲಿ BBTV ನ್ಯೂಸ್ ಅವರು ಸೆರೆ ಹಿಡಿದಿರುವಂತಹ ಕ್ಲಿಪ್ಪಿಂಗ್ಸನ್ನು ನಿಮಗಾಗಿ ಹಾಕ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ, ಇವರೆಲ್ಲರೂ ಬುಕ್ ಫೇರ್ಗೆ ಬಂದಂತಹವರು. ಈಗ ಒಂದು ಸೈಡ್ ಗರ್ಲ್ಸ್, ಇನ್ನೊಂದು ಸೈಡು ಬಾಯ್ಸ್, ಹೀಗೆ 2 ಲೈನಲ್ಲಿ ವಾಚ್ ಮಾಡೋದಕ್ಕೆ ಬಿಡ್ತಾ ಇದ್ದಾರೆ. ನೋಡ್ತಾ ಇದ್ದೀರಾ, ತುಂಬ ರೋಮಾಂಚನಕಾರಿಯಾಗಿತ್ತು ಅಂತಲೇ ಹೇಳಬಹುದು. ತುಂಬ ಲಕ್ಸುರಿಯಾಗಿತ್ತು ಆ ಸೀಟ್ಸು. ಪ್ರತಿ ಸೀಟಲ್ಲಿ ಮೈಕ್, ಪ್ರತಿಯೊಂದೂ ನೋಡೋದಕ್ಕೆ ರೋಮಾಂಚನಕಾರಿಯಾಗಿತ್ತು. ಹಾಗೆ ಹೊರಗಡೆ ಅಷ್ಟು ಬಿಸಿಲಿದ್ರು, ಬಟ್ ಒಳಗಡೆ ಮಾತ್ರ ತುಂಬ ಕೂಲಾಗಿ ಇತ್ತು ವಾತಾವರಣ. ಅಲ್ಲಿಂದ ನೋಡಿಕೊಂಡು ನಾವು ಆಚೆ ಬಂದ್ವಿ. ಎಸ್, ಇದಾಗಿತ್ತು ನಮ್ಮ ವಿಸಿಟ್ ಟು ವಿಧಾನಸೌಧ ವಿಡಿಯೋ. ಈಗ ತಾನೇ ಹೊರಗೆ ಬಂದ್ವಿ. ಈಗ ಊಬರ್ ಕ್ಯಾಬನ್ನು ಬುಕ್ ಮಾಡಿದ್ದೀನಿ ಊರಿಗೆ ಹೋಗಲಿಕ್ಕೆ. ನಿಮಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ಡೇ.